ಹಾಯ್ ನಮಸ್ಕಾರ, ಕವನ ಸಂಚಿಕೆ ಸ್ವಾಗತ. ನಾನು ಪ್ರಸಾದ್. ನಮ್ಮ ಪಂಚಾಂಗದ ಪ್ರಕಾರ ಮಕರ ಸಂಕ್ರಾಂತಿ ಎಂದರೆ ಅದು ಸೂರ್ಯನು ಉತ್ತರ ದಿಕ್ಕಿನತ್ತ ಪ್ರಯಾಣ ಬೆಳೆಸುವ ಉತ್ತರಾಯಣದ ಆರಂಭ. ಆದರೆ ನೀವು ವಿಜ್ಞಾನದ ಪಠ್ಯಪುಸ್ತಕಗಳನ್ನು ತೆರೆದರೆ ಅಲ್ಲಿ ವಿಂಟರ್ ಸಾಲ್ಸ್ಟೈಸ್ ಅಥವಾ ಸೂರ್ಯನ ಪಥ ಬದಲಾವಣೆ ಡಿಸೆಂಬರ್ 21 ಅಥವಾ 22ಕ್ಕೆ ನಡೆದು ಹೋಗಿರುತ್ತದೆ ಎಂದು ಬರೆದಿರುತ್ತದೆ. ಹಾಗಾದರೆ ನಮ್ಮ ಹಬ್ಬ ಮತ್ತು ವಿಜ್ಞಾನದ ನಡುವೆ ಈ 23 ದಿನಗಳ ವ್ಯತ್ಯಾಸವೇಕೆ? ಇದರ ಹಿಂದೆ ಬ್ರಹ್ಮಾಂಡದ ಒಂದು ರೋಚಕ ಬುಗುರಿ ಆಟವೇ ಅಡಗಿದೆ. ಅದೇನೆಂಬುದನ್ನು ಇವಾಗ ನೋಡ್ಕೊಂಬರೋಣ. ಭೂಮಿ ತನ್ನ ಅಕ್ಷದ ಮೇಲೆ ತಾನು ಸುತ್ತುತ್ತದೆ ಎಂಬುದು ನಮಗೆ ಗೊತ್ತು. ಆದರೆ ಭೂಮಿ ಕೇವಲ ಸ್ಥಿರವಾಗಿ ಸುತ್ತುವುದಿಲ್ಲ. ಅದು ಆಡುತ್ತಿರುವ ಬುಗುರಿಯಂತೆ ಸಣ್ಣದಾಗಿ ಅಲುಗಾಡುತ್ತಾ ಇರುತ್ತದೆ. ಬುಗುರಿಯು ವೇಗ ಕಡಿಮೆಯಾದಾಗ ಅದರ ತಲೆಭಾಗ ಹೇಗೆ ವೃತ್ತಾಕಾರದಲ್ಲಿ ಸುತ್ತುತ್ತದೆಯೋ ಭೂಮಿಯ ಅಕ್ಷವು ಹಾಗೆಯೇ ಆಕಾಶದಲ್ಲಿ ಒಂದು ದೊಡ್ಡ ವೃತ್ತವನ್ನು ಹಾಕುತ್ತದೆ. ಇದನ್ನು ವಿಜ್ಞಾನದಲ್ಲಿ ಪ್ರೆಸೆಷನ್ ಆಫ್ ಇಕ್ವಿನಾಕ್ಸ್ ಎನ್ನಲಾಗುತ್ತದೆ. ಭೂಮಿಯ ಈ ಒಂದು ಅಲುಗಾಟದ ಸುತ್ತು ಪೂರ್ಣಗೊಳ್ಳಲು ಬರೋಬ್ಬರಿ 25,800 ವರ್ಷಗಳು ಬೇಕು. ಅಂದು ಒಂದಾಗಿದ್ದ ದಿನಗಳು. ಇತಿಹಾಸದ ಪುಟಗಳನ್ನು ತಿರುವಿ ನೋಡಿದರೆ ಒಂದು ಅಚ್ಚರಿಯ ಸತ್ಯ ಹೊರಬರುತ್ತದೆ. ಸುಮಾರು 1700 ವರ್ಷಗಳ ಹಿಂದೆ, ಅಂದರೆ ಕ್ರಿಸ್ತಶಕ 285ರ ಆಸುಪಾಸಿನಲ್ಲಿ ಡಿಸೆಂಬರ್ 21 ಮತ್ತು ಜನವರಿ 14 ಇವೆರಡೂ ಒಂದೇ ದಿನ ಆಗಿದ್ದವು. ಅಂದು ಸೂರ್ಯನು ತನ್ನ ದಿಕ್ಕನ್ನು ಬದಲಿಸಿ ಉತ್ತರಕ್ಕೆ ಚಲಿಸಲು ಆರಂಭಿಸಿದ ಕ್ಷಣವೇ ಆಕಾಶದ ಹಿನ್ನೆಲೆಯಲ್ಲಿ ಅವನು ಮಕರ ರಾಶಿಯ ನಕ್ಷತ್ರಪುಂಜವನ್ನು ಪ್ರವೇಶಿಸುತ್ತಿದ್ದ. ಅಂದು ವಿಜ್ಞಾನ ಮತ್ತು ಸಂಪ್ರದಾಯದ ಲೆಕ್ಕಾಚಾರಗಳು 100ಕ್ಕೆ 100ರಷ್ಟು ತಾಳೆಯಾಗುತ್ತಿದ್ದವು. ವರ್ಷಕ್ಕೊಂದು ನಿಮಿಷದ ವ್ಯತ್ಯಾಸ. ಭೂಮಿಯ ಈ ನಿಧಾನಗತಿಯ ಅಲುಗಾಟದಿಂದಾಗಿ ಸೂರ್ಯನು ಪ್ರತಿ ವರ್ಷ ಮಕರ ರಾಶಿಯನ್ನು ತಲುಪಲು ಸುಮಾರು 20 ನಿಮಿಷಗಳಷ್ಟು ಹೆಚ್ಚು ಸಮಯ ತೆಗೆದುಕೊಳ್ಳುತ್ತಾನೆ. ಇದು ನಮಗೆ ನೋಡಲು ತುಂಬ ಸಣ್ಣ ವ್ಯತ್ಯಾಸ ಅನಿಸಬಹುದು. ಆದರೆ ಲೆಕ್ಕ ಹಾಕಿ ನೋಡಿ, ಪ್ರತಿ 72 ವರ್ಷಕ್ಕೆ ಈ ವ್ಯತ್ಯಾಸವು ಒಂದು ಇಡೀ ದಿನವಾಗುತ್ತದೆ. ಹಾಗೆ 1700 ವರ್ಷಗಳು ಕಳೆದಾಗ ಆ ಸಣ್ಣ ನಿಮಿಷಗಳ ವ್ಯತ್ಯಾಸವು ಇಂದು 23 ದಿನಗಳು ಬೃಹತ್ ಅಂತರವಾಗಿ ಮಾರ್ಪಟ್ಟಿದೆ. ಆದ್ದರಿಂದಲೇ ಡಿಸೆಂಬರ್ 21ಕ್ಕೆ ನಡೆಯಬೇಕಾದ ಮಕರ ಸಂಕ್ರಾಂತಿ ಇಂದು ಜನವರಿ 14 ಅಥವಾ 15ಕ್ಕೆ ಸರಿಯಲ್ಪಟ್ಟಿದೆ. ಮುಂದೆ ಏನಾಗಬಹುದು? ಭವಿಷ್ಯದ ರೋಚಕತೆ. ಈ ಬದಲಾವಣೆ ಇಲ್ಲಿಗೆ ನಿಲ್ಲುವುದಿಲ್ಲ. ಭೂಮಿಯ ಅಲುಗಾಟ ನಿರಂತರ. ಇದರ ಪ್ರಕಾರ 9,000 ವರ್ಷಗಳ ನಂತರ ಮಕರ ಸಂಕ್ರಾಂತಿಯು ಜೂನ್ ತಿಂಗಳಲ್ಲಿ ಬರಬಹುದು. ಇನ್ನು 16 ವರ್ಷಗಳ ನಂತರ ಪರಿಸ್ಥಿತಿ ಸಂಪೂರ್ಣ ಉಲ್ಟಾಗಿರುತ್ತದೆ. ಇಂದು ನಾವು ಚಳಿಗಾಲದಲ್ಲಿ ಆಚರಿಸುವ ಸಂಕ್ರಾಂತಿಯು ಅಂದು ಸುಡುವ ಬೇಸಿಗೆಯಲ್ಲಿ ಬರಬಹುದು. ಪ್ರಕೃತಿಯ ಈ ಗಡಿಯಾರ ನಿರಂತರವಾಗಿ ಚಲಿಸುತ್ತಲೇ ಇರುತ್ತದೆ. ನಾವು ಇಂದಿಗೂ ಬದಲಾಗಿಲ್ಲವೇಕೆ? ಪಾಶ್ಚಾತ್ಯ ಖಗೋಳಶಾಸ್ತ್ರವು ಋತುಮಾನಗಳನ್ನು ಆಧರಿಸಿ ಡಿಸೆಂಬರ್ 21ನೇ ಉತ್ತರಾಯಣ ಎನ್ನುತ್ತದೆ. ಆದರೆ ಭಾರತೀಯ ಜ್ಯೋತಿಷ್ಶಾಸ್ತ್ರವು ಸ್ಥಿರ ನಕ್ಷತ್ರಗಳನ್ನು ಆಧರಿಸಿದೆ. ಸೂರ್ಯನು ಆಕಾಶದ ಯಾವ ನಕ್ಷತ್ರಗಳು ಗುಂಪಿನಲ್ಲಿದ್ದಾನೆ ಎಂಬುದಕ್ಕೆ ನಾವು ಆದ್ಯತೆ ನೀಡುತ್ತೇವೆ. ಸೂರ್ಯನು ಭೌತಿಕವಾಗಿ ಮಕರ ಎಂಬ ನಕ್ಷತ್ರ ರಾಶಿಯನ್ನು ಪ್ರವೇಶಿಸುವ ಆ ಸುಸಂದರ್ಭವೇ ನಮಗೆ ಮುಖ್ಯ. ವಿಜ್ಞಾನದ ಪ್ರಕಾರ ಋತುಗಳು ಬದಲಾಗಿದ್ದರೂ ನಕ್ಷತ್ರಗಳ ಜೊತೆಗಿನ ಸೂರ್ಯನ ಈ ಸಂಬಂಧವನ್ನೇ ನಾವು ಸಂಪ್ರದಾಯಬದ್ಧವಾಗಿ ಆಚರಿಸುತ್ತಾ ಬಂದಿದ್ದೇವೆ. ಸಂಕ್ರಾಂತಿಯ ಈ 23 ದಿನಗಳ ಅಂತರವು ನಮಗೆ ಮನುಷ್ಯನ ಆಯುಷ್ಯಕ್ಕಿಂತ ಮೀರಿದ ಬ್ರಹ್ಮಾಂಡದ ಬೃಹತ್ ಕಾಲಚಕ್ರದ ಅರಿವು ಮಾಡಿಸುತ್ತದೆ. ನಾವು ಎಳ್ಳು ಬೆಲ್ಲ ತಿನ್ನುವಾಗ ಆಕಾಶದಲ್ಲಿ ಭೂಮಿ ಸದ್ದಿಲ್ಲದೆ ತನ್ನ ಅಕ್ಷವನ್ನು ಬದಲಿಸುತ್ತಿರುತ್ತದೆ. ವಿಜ್ಞಾನದ ಈ ಅಯನಾಂಶದ ಸತ್ಯವು ಸಂಕ್ರಾಂತಿಯ ಹಬ್ಬಕ್ಕೆ ಮತ್ತಷ್ಟು ಗಂಭೀರತೆ ಮತ್ತು ವಿಸ್ಮಯವನ್ನು ನೀಡುತ್ತದೆ. ಇದು ಕೇವಲ ಬದಲಾವಣೆಯ ಹಬ್ಬವಲ್ಲ, ಇದು ಬದಲಾಗುತ್ತಿರುವ ಬ್ರಹ್ಮಾಂಡದ ನಡುವೆಯೂ ನಮ್ಮ ಮೂಲವನ್ನು ಹುಡುಕುವ ಹಬ್ಬ. ಬಾಯ್.